ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ತುಂಬ ದಿವಸದಿಂದ ಒಂದು ವಿಚಾರನ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ತುಂಬ ದೇವಸ್ಥಾನಗಳಿಗೆ ಓಡಾಡ್ತಾ ಇರ್ತಾರೆ, ಮದುವೆ ಆಗಬೇಕು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ತುಂಬ ಖರ್ಚುಗಳು ಮಾಡ್ತಾ ಇರ್ತಾರೆ. ಒಂದು ತುಂಬ ನಂಬಿಕೆ ಇರೋವಂಥ ದೇವಸ್ಥಾನನ ಹೇಳ್ತೀನಿ. ನೀವು ಖಂಡಿತವಾಗ್ಲೂ ಇಲ್ಲಿಗೆ ಹೋಗಿ ಬಂದರೆ ನಿಮಗೆ 1 ತಿಂಗಳಲ್ಲಾಗಿರ್ಬೋದು ಇಲ್ಲ 2 ತಿಂಗಳಲ್ಲಾಗಿರ್ಬೋದು ನಿಜವಾಗ್ಲೂ ಮದುವೆ ಅನ್ನೋದು ಆಗುತ್ತೆ. ಯಾರಿಗೆಲ್ಲ ಮದುವೆ ಆಗಿರಲ್ವೋ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೋಗಿ ಬಂದಿದ್ದು ಸ್ವಲ್ಪ ದಿವಸದಲ್ಲಿ ನಿಮಗೆ ಶುಭ ಸೂಚನೆಗಳು ಸಿಗುತ್ತೆ. ಯಾವ ದೇವಸ್ಥಾನ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ಯೂಸ್ಫುಲ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ನೀವು ಶುಕ್ರವಾರ ಮಂಗಳವಾರ ಹೋಗ್ಬೋದು. ತುಂಬ ಏನು ನಿಮಗೇನು ಖರ್ಚೇನಾಗಲ್ಲ. ಬೆಂಗಳೂರಿಂದ ಬರೋವ್ರಿಗೂ ಕೂಡ ತುಂಬಾ ಹತ್ರ ಆಗುತ್ತೆ. ನಿಮಗೆ ತುಮಕೂರಿಂದ ಬರೋವ್ರಿಗೂ ಹತ್ರ ಆಗುತ್ತೆ. ನಿಮಗೆ ಯಾವುದೇ ಸೈಡಿಂದ ಬರೋದು ಕೂಡ ನಿಮಗೆ ಹತ್ರ ಆಗುತ್ತೆ. ಇದನ್ನು ಹೇಳಬೇಕು ಅಂತಂದರೆ ಗೊರುನಳ್ಳಿ ಲಕ್ಷ್ಮೀ ದೇವ್ರ ದೇವಸ್ಥಾನ ಅಂತ ಏನು ಹೇಳ್ತಾರೋ ಈ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕರಿಮಣಿದು ಇದನ್ನು ಕೊಡ್ತಾರೆ. ಹಾಗೆ ನಿಮಗೆ ಬಳೆಗಳನ್ನ ಕೊಡ್ತಾರೆ. ಮದುವೆ ಆಗದೆ ಇರೋರಿಗೆ ನಿಮಗೆ ಕರಿಮಣಿದು ಇದನ್ನು ಕೊಡ್ತಾರೆ. ಏನು ಹೇಳ್ತಾರೆ ಅದನ್ನು, ಕರಿಮಣಿ ಗೊಂಚಲುಗಳು ಕೊಡ್ತಾರೆ. ಕರಿಮಣಿ ಮಾಲೀಕ ನೀನಲ್ಲ, ನನ್ನ ಮಗ ಹಾಡು ಹೇಳ್ತವನೆ. ಕರಿಮಣಿದು ಗೊಂಚಲುಗಳು ಕೊಡ್ತಾರೆ. ಅಂದರೆ ಮದುವೆ ಆಗದೆ ಇರೋರಿಗೆ. ಹಾಗೆ ಮದುವೆ ಆಗಿರೋರಿಗೆ ಬಳೆಗಳನ್ನ ಕೊಡ್ತಾರೆ. ಇದು ಶುಭ ಸೂಚನೆ ಅಂತ ಹೇಳ್ಬೋದು. ಬಳೆಗಳನ್ನ ಕೊಡೋದು, ಕಪ್ಪು ಬಳೆ ಆಗಿರ್ಬೋದು, ಹಸಿರು ಬಳೆ ಆಗಿರ್ಬೋದು, ಕೆಂಪು ಬಳೆ ಆಗಿರ್ಬೋದು, ಈ ರೀತಿಯಾಗಿ ಕೊಡ್ತಾರೆ. ಯಾರಿಗೆಲ್ಲ ಹೋಗಬೇಕು ಅಂತ ಅನಿಸುತ್ತೋ, ಮದುವೆ ಆಗೇ ಇಲ್ಲ ತುಂಬ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡವರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿದ್ರೆ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ದೇವಸ್ಥಾನ ನೀವು ಗೊರುನಳ್ಳಿ ದೇವಸ್ಥಾನ ಬಂದು ಈ ದೇವಸ್ಥಾನ ಕೊರಟಗೆರೆ ಹತ್ರ ನೀವು ಹೋದರೆ ಅಲ್ಲಿ ನಿಮಗೆ ತುಂಬ ಹತ್ರ ಆಗುತ್ತೆ. ಬೋರ್ಡ್ಗಳು ಹಾಕಿರ್ತಾರೆ. ಹಾಗೆ ಬರ್ತಾ ನೀವು ಅಲ್ಲಿ ನೀವು ದೇವರಾಯನದುರ್ಗಕ್ಕೂ ಬಂದು ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಕೊಂಡು ಬರ್ಬೋದು. ಹಾಗೆ ಆ ದೇವ್ರಿಗೂ ಕೂಡ ನೀವು ಹೋಗಿ ಪೂಜೆ ಕೂಡ ಮಾಡ್ಕೊಂಬರ್ಬೋದು. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಒಂದು ಸತಿ ಹೋಗಿ ಬನ್ನಿ. ಇನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನಾದರೂ ಈ ರೀತಿ ಮದುವೆ ಆಗಿಲ್ಲ ಅಂತಂದರೆ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮದುವೆ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಮೆಸೇಜ್ನ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಇನ್ನು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್.